ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಬರ್ತಕ್ಕಂಥ ವಿಡಿಯೋಗಳನ್ನ ಸ್ಕಿಪ್ ಮಾಡದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ನಾನು ಹೊಲಿದಿರ್ತಕ್ಕಂತಹ ಬ್ಲೌಸ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಒಂದಿಷ್ಟು ನಾರ್ಮಲ್ ಬ್ಲೌಸಸ್ ಅದಾವ, ಇನ್ನೊಂದಿಷ್ಟು ಬೋಟ್ ನೆಕ್ ಬ್ಲೌಸಸ್ ಮತ್ತು ಬ್ಯಾಕ್ ನೆಕ್ ಡಿಸೈನ್ಸ ಮತ್ತು ಆರಿ ವರ್ಕ್ ಡಿಸೈನ್ನ ಯಾವ ರೀತಿಯಾಗಿ ನಾನು ಮಾಡೀನಿ ಸ್ಟಿಚ್ ಮಾಡಿರ್ತಕ್ಕಂಥ ಒಂದು ಬ್ಲೌಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಒಂದೊಂದಾಗಿ ನಾನು ಯಾವ ರೀತಿಯಾಗಿ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿದ್ದೀನಿ ಮತ್ತು ಫಿನಿಶಿಂಗ್ ಯಾವ ರೀತಿಯಾಗಿ ಬಂತು ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಒಂದಿಷ್ಟು ಈ ಬ್ಲೌಸಸ್ನ ಸ್ಟಿಚಿಂಗ ಮಾಡೀನಿ. ಮಾಡಿರ್ತಕ್ಕಂಥ ಬ್ಲೌಸ್ನ ಇವಾಗ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ. ಮೊದಲಿಗೆ ಈ ಬ್ಲೌಸ್ನ ನೀವು ನೋಡಿರಬಹುದು. ನಾನು ಇದನ್ನು ಫುಲ್ ಬೋಟ್ ನೆಕ್ ಬ್ಲೌಸ ಸ್ಟಿಚಿಂಗ್ ಕಟ್ಟಿಂಗ್ ಎಲ್ಲನೂ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅಂಥೇಳಿ ನಾನು ಈ ಒಂದು ಬ್ಲೌಸ್ ಡಿಸೈನ ಫುಲ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರಂಟ್ ಸೈಡ್ ಕೂಡ ನೋಡಿರಿ ಬ್ರಾಡ್ ಅಂಥೇಳಿ ಅನ್ನಿಸ್ಬೋದು, ಬಟ್ ಫ್ರಂಟ್ ನೆಕ್ ಕೂಡ ಅಷ್ಟೇ ನೀಟಾಗಿ ವಿಯರ್ ಮಾಡಿದ ನಂತರ ಅಷ್ಟೇ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಸ್ಲೀವ್ ಕೂಡ ಲಾಂಗ್ ಸ್ಲೀವ್ ಇಲ್ಲ, ಅಷ್ಟೇ ಶಾರ್ಟ್ ಸ್ಲೀವ ತುಂಬಾ ಬಂದೈತಿ. ಮತ್ತು ಈ ಒಂದು ಬ್ಲೌಸಿಗೆ ನಾನು ರೆಡ್ ಕಲರ್ ಪೈಪಿಂಗ್ನ ಕೊಟ್ಟಿನಿ, ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಬ್ಲ್ಯಾಕ್ ಕಲರ್ ಕೊಟ್ಟರೆ ಅಷ್ಟೊಂದು ಎದ್ದು ಕಾಣಂಗಿಲ್ಲ ಅಂಥೇಳಿ ನಾನು ರೆಡ್ ಕಲರ ಪೈಪಿಂಗ್ ಕೊಟ್ಟನಿ. ಸ್ಲೀವ್ ಕೂಡ ನೋಡಿರಿ ಈ ರೀತಿಯಾಗಿ ಥ್ರೆಡ್ ಪೈಪಿಂಗ್ ರೀತಿಯೇ ಬಂದೈತಿ ನೋಡಿರಿ. ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಇದು ಫ್ರಂಟ್ ಸೈಡ್ ನೋಡಿರಿ, ಇದು ಪ್ರಿನ್ಸಸ್ ಕಟ್ ರೀತಿಯಾಗಿ ಬ್ಲೌಸ್ನ ಈ ರೀತಿಯಾಗಿ ಸ್ಟಿಚ್ನ ಮಾಡೀನಿ. ಬ್ಯಾಕ್ ಸೈಡಲ್ಲಿ ಕೂಡ ನೋಡಿ ನಾನು ಪೈಪಿಂಗ್ ಕೂಡ ಮಾಡೀನಿ. ಈ ಒಂದು ಬ್ಲೌಸ್ಗೆ ಪೈಪಿಂಗ್ ಮಾಡೋದ್ರಿಂದನ ಜಾಸ್ತಿ ಹೈಲೈಟಾಗಿ ಕೊಡ್ಲಾಕತ್ತೈತಿ. ಇದು ಅಷ್ಟೇ ನೀಟಾಗಿ ಕಾಣಿಸ್ಲಾತೈತಿ. ಮತ್ತು ಎಲ್ಲ ಒಂದು ಸಾಡಿ ಮೇಲೂ ಕೂಡ ಇದು ಮ್ಯಾಚ್ ಆಗ್ತೈತಿ ಬ್ಲೌಸ. ರೆಡ್ ಕಲರು ಮತ್ತು ಬ್ಲ್ಯಾಕ್ ಕಲರ್ ಯಾವ್ದು ಮಿಕ್ಸ್ ಇರುತ್ತಲ್ಲ ಎಲ್ಲ ಸಾಡಿಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದ್ರೊಳಗೆ ಸಣ್ಣ ಸಣ್ಣದಾಗಿ ಏನು ಬುಟ್ಟಾಸ್ ಇವೇನ ರೆಡ್ ಕಲರ್ದಾವಲ್ಲ ಅದಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೀನಿ. ಕೂಡ ಇದು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಮತ್ತು ನೋಡ್ತಾ ಇರ್ಬೋದು ಬ್ಲೌಸ್ ಯಾವ ರೀತಿಯಾಗಿ ಬಂದೈತೆ ಅಂಥೇಳಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಈ ಒಂದು ಬ್ಲೌಸ್ ಫುಲ್ ಸ್ಟಿಚಿಂಗ್ ಕೂಡ ನಾನು ಅಪ್ಲೋಡ್ ಮಾಡೀನಿ. ಅಷ್ಟು ಸಿಂಪಲ್ಲಾಗಿ ಕೂಡ ಡೋರಿ ಈ ರೀತಿಯಾಗಿ ಮಾಡೀನಿ. ಬ್ಲ್ಯಾಕ್ ಕಲರ್ ಡೋರಿನ ಮಾಡೀನಿ. ಇದೇ ಒಂದು ಬ್ಲೌಸ್ ಪೀಸ್ ಒಳಗೆ ಉಳಿದಿರ್ತಕ್ಕಂಥ ಬಟ್ಟೆಯಿಂದ ನಾನು ಡಿಸೈನ್ನ ಮಾಡೀನಿ. ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದೈತಿ. ಪೈಪಿಂಗ್ ಕೂಡ ನೋಡ್ತಾ ಇರ್ಬೋದು ಅಷ್ಟೇ ನೀಟಾಗಿ ಬಂದೈತಿ ಇದು ಬ್ಲೌಸ. ನೆಕ್ಸ್ಟು ಇದು ಒಂದು ಬ್ಲೌಸ್ ನೋಡಿರಿ, ಸಿಂಪಲ್ ಪ್ಲೇನ್ ಬ್ಲೌಸ್ ಸಾಡಿ ಇತ್ತು. ಈ ಕಲರ್ ಒಳಗೆ ಸಾಡಿ ಇತ್ತು. ಸೊ ಇದು ನಾನು ಫ್ರಂಟ್ ಸೈಡಲ್ಲಿ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸ್ ಐತಿ. ಇದು ಬ್ಯಾಕ್ ಸೈಡಲ್ಲಿ ಇದೇ ಒಂದು ಸಾಡಿ ಒಳಗಿರ್ತಕ್ಕಂಥ ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ನೆಕ್ ಡಿಸೈನ್ನ ಕೊಟ್ಟೇನಿ. ಯಾವುದೇ ರೀತಿಯಾಗಿ ಲೇಸ್ನ ನಾನು ಯೂಸ್ ಮಾಡಿಲ್ಲ ಈ ಒಂದು ಸ್ಲೀವ್ಗೋಸ್ಕರ. ಯಾಕಂತಂದ್ರೆ ಸ್ಲೀವ್ಗೆ ಇರಲಿ ಅಂಥೇಳಿ ಒಂದು ಸಣ್ಣದಾಗಿರ್ತಕ್ಕಂಥ ಲೇಸ್ನ ಯೂಸ್ ಮಾಡೀನಿ. ಬಟ್ ಕೊರಳಿನ ಸೈಡ್ ಯಾವುದೇ ರೀತಿಯಾಗಿರ್ತಕ್ಕಂಥ ಲೇಸ್ನ ಯೂಸ್ ಮಾಡಿಲ್ಲ. ಅಷ್ಟೇ ಚೆನ್ನಾಗಿ ಕೂಡ ಬಂದೈತೆ ನೋಡಿರಿ. ಇದೊಂದು ಸಿಂಪಲ್ ಆದರೂ ಕೂಡ ಅಷ್ಟೇ ನೀಟಾಗಿ ಬ್ಲೌಸ ಬಂದೈತಿ. ಈ ಬ್ಲೌಸ್ ಕೂಡ ನೋಡಿರಿ ಇಷ್ಟೇ ನೋಡಿರಿ ಈ ರೀತಿಯಾಗಿ ಸಿಂಪಲ್ ಡಿಸೈನ್ನ ಮಾಡೀನಿ. ಲೇಸ್ ಕೂಡ ಯೂಸ್ ಮಾಡೀನಿ, ಅಷ್ಟೇ ನೀಟಾಗಿ ಕಾಣಿಸ್ಲಾಕತ್ತಿತ್ತು. ಸಿಂಪಲ್ ನೆಕ್ ಡಿಸೈನ. ಮತ್ತು ನಾನು ಯಾವುದೇ ರೀತಿಯಾಗಿ ಬೀಡ್ಸ್ನ ಯೂಸ್ ಮಾಡಿಲ್ಲ. ತುಂಬಾ ಇದೇ ಕಲರ ಸಾಡಿ ಇತ್ತು, ಅದೇ ಸಾಡಿ ಕಲರ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಡಿಸೈನ್ನ ಮಾಡೀನಿ. ಇದು ಯಾವುದೇ ರೀತಿಯಾಗಿ ನಾನು ರೌಂಡ್ ನೆಕ್ ಇರೋದ್ರಿಂದ ಶೋಲ್ಡರ
ಡ್ರಾಪ್ ಆಗೋದಿಲ್ಲ. ಮತ್ತು ಬಟ್ ಎಲ್ಲರೂ ಸಾಡಿ ಮೇಲೆ ಬ್ಲೌಸಸ್ಗೆ ಏನದಲ್ಲ ಡೋರಿನ ಹಾಕ್ತಾರೆ, ಬಟ್ ಬೇಡ ಅಂತ ಹೇಳಿದರು. ಸೊ ಹೀಗಾಗಿ ನಾನು ನೆಕ್ ಡಿಸೈನ್ ಅಷ್ಟೇ ಮಾಡಿ ನಾನು ಡೋರಿನ ಅಟ್ಯಾಚ ಮಾಡಿಲ್ಲ. ಸೊ ಇನ್ನೊಂದು ಬ್ಲೌಸ್ ಇದು ಪಫ್ ಸ್ಲೀವ್ ಇಟ್ಟನ್ನ ನಾನು ಸ್ಟಿಚಿಂಗ್ ಮಾಡೀನಿ. ಬಟ್ ನಾನು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಹೀಗಾಗಿ ಇವಾಗ ಆ ಸ್ಟಿಚಿಂಗ್ ಬ್ಲೌಸ್ನ ನಿಮ್ಮ ಜೊತೆ ಶೇರ್ ಮಾಡ್ಲಕತ್ತೇನೆ. ಪಫ್ ಸ್ಲೀವ್ ನೋಡೋದು ಈ ರೀತಿಯಾಗಿ ಸಿಂಪಲ್ಲಾಗಿ ಪಫ್ನ ಇಟ್ಟು ಈ ರೀತಿಯಾಗಿ ಡಿಸೈನ್ನ ಮಾಡೀನಿ. ಈ ರೀತಿಯಾಗಿ ಬ್ಲೌಸ್ನ ನಾನು ಕಟ್ಟಿಂಗ ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ತೀನಿ. ಬಟ್ ಈ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ವಿಡಿಯೋನ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹಾಗೆ ಸಿಂಪಲ್ಲಾಗಿ ಮತ್ತು ಫ್ರಂಟಲ್ಲಿ ಕೂಡ ನಾರ್ಮಲ್ ಬ್ಲೌಸ್ ಐತಿದು, ಪೋರ್ಟಕ್ಸ್ ಬ್ಲೌಸ. ಸಿಂಪಲ್ ಮತ್ತು ಇದು ಯಾವುದೇ ರೀತಿಯಾಗಿ ಲೇಸ್ ಏನು ಯೂಸ್ ಮಾಡಿಲ್ಲ, ಅಷ್ಟೇ ನೀಟಾಗಿ ಕೂಡ ಇದು ಬ್ಲೌಸ ಬಂದಿತ್ತು. ಇನ್ನೊಂದು ಬ್ಲೌಸ್ ಅಂತಂದರೆ ಇದು ಬೋಟ್ ನೆಕ್ ಬ್ಲೌಸ. ಫ್ರಂಟ್ ಸೈಡಲ್ಲಿ ಇದು ಕೂಡ ಬ್ರಾಡಾಗಿ ಕಾಣಿಸುತ್ತೆ, ಬಟ್ ತುಂಬಾ ನೀಟಾಗಿ ಬಂದಿತ್ತು ಇದು ಕೂಡ ಬ್ಲೌಸ. ಸ್ಲೀವ್ ಏನೈತಲ್ಲ ಈ ರೀತಿಯಾಗಿ ಲಾಂಗ್ ಸ್ಲೀವ್ನ ಇಟ್ಟೀನಿ. ಮತ್ತು ಈ ಒಂದು ಸ್ಟಿಚಿಂಗ್ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ನ, ತುಂಬ ದಿನ ಆಯಿತು ಹೊಲಿದಿದ್ದೀನಿ ಸ್ಟಿಚಿಂಗ್ ಮಾಡಿ. ಪೋಟಿ ಸೈಜ್ ಯಾವ ರೀತಿಯಾಗಿ ಬೋಟ್ ನೆಕ್ ಸ್ಟಿಚಿಂಗ್ ಮಾಡೋದು ಅಂಥೇಳಿ ಕಟಿಂಗ್ ಮತ್ತು ಅದ್ರ ಜೊತೆಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಈ ಒಂದು ಬ್ಲೌಸ್ ವಿಡಿಯೋನ ಹಾಕೀನಿ. ಇದೇನು ಹಿಂದಿನ ನೆಕ್ ಏನೈತಲ್ಲ ಸ್ವಲ್ಪ ಬ್ರಾಡ್ ಐತಿ, ಬಟ್ ವಿಯರ್ ಮಾಡಿದ ನಂತರ ಅಷ್ಟೇ ನೀಟಾಗಿ ಕೂಡ ಕಾಣಿಸ್ತೈತಿ ಇದು ಬ್ಲೌಸ್. ಈ ಬ್ಲೌಸ್ ಏನೈತಲ್ಲ ಈ ಬ್ಲೌಸ್ ಆಲ್ರೆಡಿ ನಾನು ನಿನ್ನೆ ಅನಿಸುತ್ತೆ ಒಂದು ವಿಡಿಯೋನ ಅಪ್ಲೋಡ ಮಾಡಿದ್ನಲ್ಲ. ಈ ಒಂದು ಬ್ಲೌಸ್ ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ತುಂಬಾ ನೀಟಾಗಿ ಬಂದಿತ್ತು ಮತ್ತು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಇದು ಕೂಡ ಫ್ರಂಟ್ ಸೈಡಲ್ಲಿ ನಾರ್ಮಲ್ಲು, ಬ್ಯಾಕ್ ಸೈಡಲ್ಲಿ ಬೋಟ್ ನೆಕ್ ಇಟ್ಟು ನಾನು ಹೊಲಿದಿರ್ತಕ್ಕಂತಹ ಬ್ಲೌಸ್ ಇದು. ತುಂಬಾ ನೀಟಾಗಿ ಬಂದಿತ್ತು ಮತ್ತು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು. ಸ್ಲೀವ್ ಕೂಡ ನಾನು ಯಾವ ರೀತಿಯಾಗಿ ಕಟ್ಟಿಂಗ್ ವಿಡಿಯೋ ಕೂಡ ಹಾಕಿ ನನ್ನ ಸ್ಲೀವ್ನ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದು ಅಂಥೇಳಿ. ಬ್ಯಾಕ್ ಸೈಡಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾನು ಡೋರಿ ಆಗಿರಬಹುದು ಏನು ಯೂಸ್ ಮಾಡಿಲ್ಲ. ನಾನು ವಿಯರ್ ಮಾಡಿದ ನಂತರ ಫಿಟ್ಟಿಂಗ್ ಅಷ್ಟೇ ಕರೆಕ್ಟಾಗಿ ನಾನು ಬ್ಲೌಸ್ ನೋಡಿದ್ರೇ ಗೊತ್ತಾಗ್ತೈತೆ ನಿಮ್ಗೆ. ಈ ಬ್ಲೌಸ ಮತ್ತು ನಾನು ಬ್ಯಾಕ್ ನೆಕ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ವಿಡಿಯೋನ ಜೊತೆಗೆ ನಾನು ಅಪ್ಲೋಡ್ ಮಾಡೀನಿ. ಯಾರೆಲ್ಲ ನೋಡಿಲ್ಲಲ್ಲ ಪ್ಲೀಸ್ ಆ ಚಾನಲ್ ಕೂಡ ಆ ಒಂದು ವಿಡಿಯೋ ಕೂಡ ನೋಡಿ. ಸೊ ನಿನ್ನೆ ಒಂದು ವಿಡಿಯೋ ಒಳಗೆ ಈ ಒಂದು ಫುಲ್ ಬ್ಲೌಸ್ ನಾನು ವಿಡಿಯೋನ ಸ್ಟಿಚಿಂಗ್ ವಿಡಿಯೋನ ಹಾಕೀನಿ. ಇದು ತುಂಬಾ ಇಷ್ಟ ಆಯ್ತು ನನಗೆ. ಇಲ್ಲಿ ಒಂದು ಯಾವುದೇ ರೀತಿ ಡೋರಿನ ನಾನು ಯೂಸ್ ಮಾಡಿಲ್ಲ, ಒಂದು ಈ ರೀತಿಯಾಗಿ ಬಟನ್ನ ಹಾಕಿ ಇಲ್ಲೇ ಲಾಕ್ ಆಗೋ ರೀತಿಯಾಗಿ ಸ್ಟಿಚಿಂಗ್ನ ಮಾಡೀನಿ. ಬಟ್ ನೀವು ನೋಡ್ತಾ ಇರ್ಬೋದು ಇದು ಕೂಡ 40 ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಮೆಜರ್ಮೆಂಟ್ ತುಂಬಾ ನೀಟಾಗಿ ಬಂದೈತಿ. ಯಾವ ರೀತಿಯಾಗಿ ನೆಕ್ ಮೆಜರ್ಮೆಂಟ್ನ ತೊಗೋಬೇಕು, ನೆಕ್ ವಿಡ್ತ್ ಮತ್ತು ಯಾವ ರೀತಿಯಾಗಿ ತೊಗೋಬೇಕು ಅನ್ನೋದನ್ನು ನಾನು ಫುಲ್ ವಿಡಿಯೋನ ಹಾಕೀನಿ. ಇದು ಜಾಸ್ತಿ ಬ್ರಾಡು ಇಲ್ಲ ಮತ್ತು ಜಾಸ್ತಿ ನೆಕ್ ಕಡಿಮೆನೂ ಇಲ್ಲ, ತುಂಬಾ ಅಷ್ಟು ನೀಟಾಗಿ ಬ್ಲೌಸ್ ಬಂದೈತಿ. ಬ್ಲೌಸ್ ಪೀಸ್ ಕೂಡ ನೋಡ್ರಿ ಅಷ್ಟೇ ಚೆನ್ನಾಗಿತ್ತಿದು. ಸೊ ಈ ಎಲ್ಲೋ ಕಲರ್ ಬ್ಲೌಸ್ನ ನೀವು ನೋಡ್ತಾ ಇರ್ಬೋದು. ಫ್ರಂಟಲ್ಲಿ ನಾರ್ಮಲ್ ಇಟ್ಟಿದ್ದೀನಿ ಬ್ಲೌಸ, ಫ್ರಂಟಲ್ಲಿ ನಾರ್ಮಲು. ಬ್ಯಾಕ್ ಸೈಡಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡು ಅಂತ ಹೇಳಿದರು. ಸೊ ಸ್ವಲ್ಪ ನಾನು ಡಿಸೈನ್ನ ಈ ರೀತಿಯಾಗಿ ಡಿಸೈನ್ನ ಒಂದು ಸಿಂಪಲ್ ನೆಕ್ ಡಿಸೈನ್ನ ಮಾಡೀನಿ. ವಿಯರ್ ಮಾಡಿದ ನಂತರ ಕೂಡ ಅಷ್ಟೇ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಒಂದು ಸಾಡಿ ಒಳಗೆ ಏನೈತಲ್ಲ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಮಿಕ್ಸ್ ಇತ್ತಲ್ಲ, ಹೀಗಾಗಿ ಸೊ ಈ ರೀತಿಯಾಗಿ ಒಂದು ಲೇಸ್ನ ಅಟ್ಯಾಚ್ ಮಾಡೀನಿ. ಸ್ಲೀವ್ಗೆ ಏನು ಯೂಸ್ ಮಾಡಿಲ್ಲ, ಬಟ್ ನೆಕ್ಕಿಗೆ ಮತ್ತು
ಈ ಸೈಡ್ ಸೊಂಟ ಸೈಡ್ ಏನೈತಲ್ಲ ಈ ಸೈಡ ಯೂಸ ಮಾಡೀನಿ. ಇದು ಕೂಡ ನೋಡ್ರಿ ಡಿಸೈನ್ ಅಷ್ಟೇ ನೀಟಾಗಿ ಬಂದೈತಿ. ಇದು ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದಕ್ಕೂ ಅಷ್ಟೇ ನೀಟಾಗಿ ಪೈಪಿಂಗ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತೆ ಅಂಥೇಳಿ ನೋಡ್ತಾ ಇರ್ಬೋದು. ಇದು ನನ್ನ ಮಗಳಿಗೋಸ್ಕರ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸು. ಅವಳು ಸಾಡಿ ಮೇಲೆ ಒಂದು ಬ್ಲೌಸ್ ಬೇಕು ಅಂತ ಹೇಳ್ತಾಯಿದ್ರು. ಸೊ ವೇರ್ ಮಾಡ್ತಾಳೆ ಅಂಥೇಳಿ ಫ್ರಂಟಲ್ಲಿ ನಾರ್ಮಲ್ ಬ್ಲೌಸ್ 4 ಟಕ್ಸ್ ಇಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ಬ್ಲೌಸ್ನ ನಾನು ಸ್ಟಿಚ್ ಮಾಡೀನಿ. ಬ್ಯಾಕ್ ಸೈಡಲ್ಲಿ ಏನೈತಲ್ಲ ಸಿಂಪಲ್ಲಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸೈನ್ನ ನಾನು ಮಾಡಿಲ್ಲ. ಈ ರೀತಿಯಾಗಿ ಸೇಪ್ ಬಿಟ್ಟ ಅವಳು ಕೂಡ ಅಷ್ಟೇ ನೀಟಾಗಿ ತುಂಬಾ ನೀಟಾಗಿ ಬಂದಿತ್ತು ಬ್ಲೌಸ್. ತುಂಬಾ ನೀಟಾಗಿ ಕೂತ್ಕೊಂಡಿತ್ತು. ಅವಳು ಕೂಡ ವೇರ್ ಮಾಡಿ ನೋಡಿದ್ಲು. ಬಟ್ ಇದೇನೈತಲ್ಲ ಸಾಡಿ ಒಂದು ಗ್ರೀನ್ ಕಲರ್ ಸಾಡಿ ಇತ್ತಲ್ಲ ಅದೇ ಒಂದು ಆ ಸ್ಯಾಡಿ ಮೇಲೆ ಬೇಕಂತ ಹೇಳಲಾಗ್ತೀವಿ ಇರಲಿ ಅಂತೇಳಿ ನಾನೇ ಸ್ಟಿಚಿಂಗ್ನ ಮಾಡಿದ್ನಿ. ಡೋರಿ ಏನದಾವಲ್ಲ ಸಿಂಪಲ್ಲಾಗಿ ಈ ರೀತಿಯಾಗಿ ಡೋರಿ ಡಿಸೈನ್ನ ನಾನು ಮಾಡೀನಿ. ಅಷ್ಟು ನೀಟಾಗಿ ಕೂಡ ಬಂದವು. ಆ ಸ್ಲೀವ್ ಏನೈತಲ್ಲ ಆ ಸ್ಲೀವ್ನ ಇಟ್ಟೆ ಸಿಂಪಲ್ಲಾಗಿ ಪಪ್ ರೀತಿಯಾಗಿ ಅವಳಿಗೆ ಸಿಂಪಲ್ಲಾಗಿ ಇಷ್ಟೇ ನಾನು ಸ್ಟಿಚ್ನ ಮಾಡೀನಿ. ಅಷ್ಟೇ ಕ್ಯೂಟಾಗಿ ಕೂಡ ಅಷ್ಟೇ ನೀಟಾಗಿ ಬ್ಲೌಸ ಬಂದಿತ್ತು. ಇದಾಗಿ ಏನು ನಾನು ತೋರಿಸ್ಲತ್ತೇನಲ್ಲ ಇದು ವಿಡಿಯೋ ನೋಡಿರಿ. ನಾನು ಆರಿ ವರ್ಕ್ ಡಿಸೈನ್ನ ನಾನು ಮೊದಲಿಗೆ ವಿಡಿಯೋ ಒಳಗೆ ಇದನ್ನ ವರ್ಕ್ ಮಾಡೋದು ಮುಂದೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ. ತುಂಬ ದಿನ ಆಯ್ತು ನೋಡಿರಿ ಇದನ್ನ ವರ್ಕ್ ಮಾಡುವಾಗ. ನಾನು ಫಸ್ಟ್ ಅಂದರೆ ಸೆಕೆಂಡ್ ಬ್ಲೌಸ್ ನೋಡಿದ್ದು ಆಲ್ರೆಡಿ ವಿಡಿಯೋ ಒಳಗೆ ನಾನು ಅಪ್ಲೋಡ್ ಮಾಡೀನಿ ಇದನ್ನ ಸ್ಟಿಚಿಂಗ್ ವಿಡಿಯೋನ. ಬಟ್ ಇವಾಗಲೂ ಕೂಡ ತೋರಿಸ್ತಾ ಇದ್ದೀನಿ. ಬ್ಲೌಸ್ ಕೂಡ ಅಷ್ಟೇ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದೈತಿ. ಇದು ತುಂಬಾ ನನಗೆ ಇಷ್ಟ ಕೂಡ ಆಯ್ತಿದ್ದು ಬ್ಲೌಸ್. ಮತ್ತು ಅಷ್ಟೇ ನೀಟಾಗಿ ಕೂಡ ಕೂತ್ಕೊಂಡೈತಿ. ಮತ್ತು ಸ್ಲೀವ್ಗೆ ಏನೈತಲ್ಲ ಈ ರೀತಿಯಾಗಿ ಅಂದರೆ ಇದು ಸಾಡಿ ನಾನು ಸೆಪ್ರೇಟಾಗಿ ಬ್ಲೌಸ್ ಪೀಸ್ನ ತೊಗೊಂಡು ಹೊಲ್ದಿರ್ತಕ್ಕಂಥ ಬ್ಲೌಸ. ಇದು ಸಾಡಿ ಬ್ಲೌಸ್ ಪೀಸ್ ಒಳಗೆ ಏನು ಬಂದೈತಲ್ಲ ಅದನ್ನ ಲೇಸ್ನ ಇದಕ್ಕೆ ಅಟ್ಯಾಚ್ ಮಾಡೀನಿ. ಈ ರೀತಿಯಾಗಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಬುಟಾಸನ್ನ ಕೊಟ್ಟೆ ನೋಡ್ರಿ ನಾನು ಸ್ಲೀವ್ಗೆ. ಈ ರೀತಿಯಾಗಿ ಬ್ಯಾಕ್ ನೆಕ್ ಮತ್ತು ಫ್ರಂಟ್ ಕೂಡ ಅಷ್ಟೇ ನೀಟಾಗಿ ಬಂದೈತೆ ನೋಡಿದ್ದು. ಫ್ರಂಟ್ ಸೇಪ್ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಂಡೈತಿದ್ದು ಬ್ಲೌಸು. ಈ ಕಲರ್ ಏನಿದು ಸಾಡಿ ಐತಲ್ಲ ಇಂಥ ಒಂದು 4 ಸಾಡಿ ಇದಾವೆ ನನಗೆ. ಆ ಸಾಡಿ ಕೂಡ ಮೇಲೂ ಮ್ಯಾಚ್ ಆಗ್ತೈತಿ. ಸೊ ಕೊನೆಯದಾಗಿ ತೋರಿಸ್ತಕ್ಕಂಥ ಇದು ನನ್ನ ಬ್ಲೌಸ. ಬ್ಯಾಕಲ್ಲಿ ಕೂಡ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಬಟ್ ಇನ್ನು ಆರಿ ವರ್ಕ್ ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಟೈಮಿಂಗ ಜಾಸ್ತಿ ತೊಗೊಳ್ತೈತಿ. ಬಟ್ ನನಗೆ ಸಾಕಾಗ್ತಾಯಿಲ್ಲ. ಸ್ಟಿಚಿಂಗ್ ಕೂಡ ಮಾಡ್ಲಿಕ್ಕಾಗ್ತಾಯಿಲ್ಲ ಸರಿಯಾಗಿ. ಹೀಗಾಗಿ ಇನ್ನು ಬ್ಲೌಸಸ್ ವರ್ಕ್ ಮಾಡ್ತಕ್ಕಂತಹ ಬ್ಲೌಸಸ್ ಇನ್ನೂ ಅದ ಭಾಳ ಅಂದ್ರೆ ಇನ್ನೂ ಇಲ್ಲಾಂದ್ರೆ 10 ರಿಂದ 12 ಬ್ಲೌಸ್ ಅದಾವು. ಬಟ್ ಇನ್ನೂ ವರ್ಕ್ ಮಾಡ್ಬೇಕಂತ ಹೇಳಿ ಇಟ್ಟೇನಿ. ಬಟ್ ಇನ್ನೂ ವರ್ಕ್ ಮಾಡ್ಲಿಕ್ಕಾಗಿಲ್ಲ. ವರ್ಕ್ ಮಾಡಿದೆ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬ್ಲೌಸ ವರ್ಕ್ ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನನಗಂತೂ ಈ ಪರ್ಸ್ನಲಾಗಂತೂ ಈ ಬ್ಲೌಸ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಮತ್ತು ಇವು ನಾನು ಯೂಸ್ ಮಾಡಿರ್ತಕ್ಕಂಥ ಬೀಡ್ಸ್ ಏನದಲ್ಲ ಇವಾಗ ನಾನು ಒಂದು 2-3 ಸರ್ತಿ ಇದನ್ನ ವಾಶ್ ಮಾಡೀನಿ. ಬಟ್ ಕಲರ್ ಅದು ಏನೂ ಹೋಗಿಲ್ಲ. ಅಷ್ಟೇ ಯಾವುದೇ ರೀತಿಯಾಗಿ ಬೀಡ್ಸ್ ಕಲರ್ ಅಂತೂ ಹೋಗಿಲ್ಲ. ಇದಕ್ಕೆ ಡೋರಿ ಅಂತೂ ಈ ರೀತಿಯಾಗಿ ಸಿಂಪಲ್ಲಾಗಿ ಡಿಸೈನ್ನ ಈ ರೀತಿಯಾಗಿ ಮಾಡೀನಿ ಕೂಡ ಅಷ್ಟೇ ಕ್ಯೂಟಾಗಿ ಅಷ್ಟು ಚೆನ್ನಾಗಿದಾವೆ ನೋಡಿರಿ. ಈ ಇವತ್ತಿನ ಬ್ಲೌಸ್ ಡಿಸೈನ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಯಾಕಂತಂದರೆ ನಮ್ದು ಇವಾಗ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ. ಬಟ್ ಇನ್ನೂ ವಾಚಿಂಗ್ ಟೈಮಾಗ ಕಂಪ್ಲೀಟ್ ಆಗಿಲ್ಲ. ಸೊ ಎಲ್ಲರೂ ಸಪೋರ್ಟ ಬೇಕೇ ಬೇಕು. ನೀವು ಜಾಸ್ತಿ ವಿಡಿಯೋಸ್ನ ನೋಡಿ ಶೇರ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ಹೆಲ್ಪ್ ಆಗುತ್ತೆ. ಸೊ ಹೀಗಾಗಿ ಎಲ್ಲರೂ ನಮ್ಮ ಚಾನಲ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿರಿ.
ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾತ್ತಾರೆ. ಹಿಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ಎಲ್ಲ ಬ್ಲೌಸ್ ಡಿಸೈನ್ಸ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ರಿಗೂ ಕೂಡ ಯಾರೆಲ್ಲ ನೋಡ್ಲಾದ್ರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಒಂದು ಮುಂದಿನ ವಿಡಿಯೋ ಒಳ್ಳೆಯ ವಿಡಿಯೋ ಮುಖಾಂತರ ಮತ್ತೆ ನಿಮ್ಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.